ಕುಮಾರಣ್ಣವರೇ, ನಮ್ಮ ಚಂದ್ರು ಅವರೇ ಮತ್ತು ನರಸಿಂಹಮೂರ್ತಿ ಅವರೇ, ಪ್ರವೀಣ್ ಅವರೇ ಮತ್ತು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಎಲ್ರಿಗೂ ಕೂಡ ಮೊದಲನೇದಾಗಿ ಬಾಬು ಜಗಜೀವನ್ ರಾಮ್ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಒಂದು ವಿದ್ಯೆ ಯಾರು ಸುತ್ತುವಲ್ಲ, ಅಧಿಕಾರ ಯಾರಿಗೂ ಕೂಡ ಸೀಮಿತ ಅಲ್ಲ ಅಂತಕ್ಕಂಥದ್ದು ಇಬ್ಬರು ಮಾನ್ಯರು ನಮಗೆ ತೋರಿಸಿರ್ತಕ್ಕಂಥದ್ದು. ವಿದ್ಯೆ ಕೆಲವರು ಹೇಳ್ತಾರೆ, ಕೆಲವ್ರಿಗೆ ಮಾತ್ರ ಹತ್ತೋದು ವಿದ್ಯೆ ಅಂತಾರೆ. ಅಂಬೇಡ್ಕರ್ ಅವರು ಅದನ್ನೆಲ್ಲ ಸುಳ್ಳು ಮಾಡಿದಂಥವ್ರು ಅಂಬೇಡ್ಕರ್ ಅವರು. ಅವರಿಗಿದ್ದಂಥ ಜ್ಞಾನ ಇವತ್ತು ಬೇರೆಯವ್ರಿಗಿನ್ನ ಹೆಚ್ಚಿನದಾಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅವರು ಎತ್ತಿ ತೋರಿಸಿರ್ತಕ್ಕಂಥದ್ದೇ ನಮಗೆ ನಿದರ್ಶನ. ಆದ್ದರಿಂದ ಇವತ್ತನ್ನು ಈಗಿನ ಮಕ್ಕಳಿಗೂ ಕೂಡ ನಾವು ಅದನ್ನು ಕಲಿಸ್ಬೇಕಾಗ್ತದೆ. ವಿದ್ಯೆ ಯಾರು ಸೊತ್ತು ಅಲ್ಲ, ನಾವು ಆಸಕ್ತಿಯಿಂದ ನಾವು ಯಾರು ಅದನ್ನು ಅಭ್ಯಾಸ ಮಾಡ್ತೀವಿ ಅವರು ಸೊತ್ತು ಅಂತಕ್ಕಂಥದ್ದನ್ನ ನಾವಿವತ್ತು ಸಮಾಜಕ್ಕೆ ತಿಳಿ ಹೇಳುವಂಥ ಕೆಲಸ ಆಗಬೇಕು ಅನ್ನೋದು ಒಂದು. ಅಧಿಕಾರನೂ ಯಾರಿಗೂ ಶಾಶ್ವತವಲ್ಲ, ಯಾರ ಒಂದು ಸೊತ್ತು ಅಲ್ಲ ಅಂತಕ್ಕಂಥದ್ದು ಕೂಡ ಬಾಬಾ ಜಗಜೀವನ್ ರಾಮ್ ಅವರು ತೋರಿಸಿದಂಥದ್ದು. ಆಡಳಿತ ಮಾಡಿ ತೋರಿಸಿದ್ರು ಅವರು ಹಸಿರು ಕ್ರಾಂತಿ ಹರಿಕಾರರಾಗಿ, ಮತ್ತು ಅವ್ರಿಗೆ ಸಿಕ್ಕಿದಂಥ ಕಾರ್ಮಿಕ ಇಲಾಖೆ ಇರ್ಬೋದು, ಅಲ್ಲೂ ಕೂಡ ಜನಗಳಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದಾಗ ರೈತರ ಪರವಾಗಿ ಹೆಚ್ಚಿನದಾಗಿ ಅವರು ಕಾಳಜಿ ಇಟ್ಕೊಂಡು ಮಾಡಿದಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಇವ್ರಿಗೆಲ್ಲ ಇದ್ದಂಥ ಒಂದು ಅದನ್ನು ಸಮಾಜದಲ್ಲಿ ಈಗಿನ ಯೂನಿವರ್ಸಿಟಿಯಲ್ಲಿ ಬೆಳೆಸುವಂಥ ಕೆಲಸ ಆಗಬೇಕು. ಒಂದೇ ದೇಶ ಸಮಾಜ ಒಂದು ಒಳ್ಳೆಯ ದಾರಿನಲ್ಲಿ ಹೋಗಬೇಕು ಅಂದರೆ ಯುವಕರು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಎಲ್ಲ ರೀತಿಯ ಬದ್ಧತೆ ಕಾಳಜಿನ ನಾವು ತುಂಬುವಂಥ ಕೆಲಸ ಎಲ್ಲ ಸಂಘಟನೆಗಳು ಕೂಡ ಮಾಡಿದ್ರೆ, ಮತ್ತು ಇವತ್ತು ನಾನು ಹೇಳೋದು ಎಲ್ಲ ಹೋರಾಟಗಾರರಿಗೂ ಕೂಡ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಆ ಸಮಾಜಗಳಲ್ಲಿ ಕಟ್ಟಕಡಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲ ಸವಲತ್ತು ಕೂಡ ಸಿಗೋಂಥದ್ದನ್ನ ನಾವು ಮಾಡಿದ್ರೆ ಖಂಡಿತ ಅವತ್ತು ಅವರಿಬ್ಬರಿಗೆ ಒಂದು ನಾವು ಗೌರವ ತಂದಂಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಣ, ನಾವು ನೀವೆಲ್ಲ ಸೇರಿಕೊಂಡು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಗಜೀವನ್ ರಾಮ್ ಭವನ ಕಟ್ಟಲಿಕ್ಕೆ ಒಂದು ಸುಸಜ್ಜಿತವಾದ ಒಂದು ಜಾಗ, ಒಂದು ಅವಕಾಶ ಆಗಿದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಉತ್ತಮ ರೀತಿಯಲ್ಲಿ 2 ಫ್ಲೋರ್ ಮಾಡೋವಂಥದ್ದು, ಕೆಳಗಡೆ ಡೈನಿಂಗ್ ಹಾಲು, ಮೇಲೆ ಹಾಲ್ ಥರ ಮಾಡ್ತಕ್ಕಂಥದ್ದು. ಅದ್ರ ಮೇಲೆ ಬೇಕಿದ್ರೆ ಇನ್ನೊಂದು ಶೀಟ್ ಹಾಕಿ ಒಂದು ಇದ್ರದ್ದು ಮಾಡೋದಕ್ಕೂ ಎಲ್ಲದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಈಗಾಗಲೇ 2 ಫ್ಲೋರಿಗೆ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನೇನು ಕೂಡ ನೋಡಿ ಕೂತ್ಕೊಂಡು ಅಲ್ಲಿ ಡೈನಿಂಗ್ ಹಾಲು ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಮತ್ತು ಲೈಬ್ರರಿನೂ ಕೂಡ ಆಗಬೇಕಾಗುತ್ತೆ. ಅಲ್ಲಿ ಅವರ ಜಗಜೀವನ್ ರಾಮ್ ಅವರ ಎಲ್ಲ ಅವರ ಪುಸ್ತಕಗಳಿಂದ ಹಿಡಿದು ಅವರ ಒಂದು ಜೀವನ ಚರಿತ್ರೆಗಳನ್ನ ನಾವಲ್ಲಿ ಪ್ರದರ್ಶನ ಮಾಡುವಂಥದ್ದು ಕೂಡ ಆಗಬೇಕು. ಅಲ್ಲಿ ಓದಂಥ ಮಕ್ಕಳು ಜೊತೆಯಲ್ಲಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋರ್ಗೂ ಕೂಡ ಟ್ರೈನಿಂಗ್ ಕೂಡ ಒಂದು ಅವಕಾಶ ಮಾಡೋಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ನಾವು ಕೂಡ ಮಾಡ್ತಾ ಇದ್ದೀವಿ, CET ನೀಟು ಬೇರೆ ಒಂದು ಕಟ್ಟಡನೂ ಕೂಡ ಇದೆಲ್ಲಕ್ಕೂ ಮಾಡಬೇಕು ಅಂತಕ್ಕಂಥದ್ದು ನಾವು ವೈಯಕ್ತಿಕವಾಗಿ ಏನು ಅಲ್ಲಿ ಅಪೇಕ್ಷೆ ಇಲ್ಲದ ರೀತಿಯಲ್ಲಿ ಮಾಡುವಂಥದ್ದು ನಮ್ಮ ತಾಲೂಕು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಕಳೆದ ಸಲ ನಾವು CET ನೀಟ್ ಮಾಡಿದಾಗ 300ಕ್ಕಿಂತ ಹೆಚ್ಚು ಮಕ್ಕಳು ಬಂದು 62 ಜನ ಮಕ್ಕಳು ಇವತ್ತು ಗೌರ್ಮೆಂಟ್ ಸೀಟನ್ನು ತೊಗೊಂಡ್ರು. 32 ಜನ ಇಂಜಿನಿಯರಿಂಗಲ್ಲಿ, ಅಗ್ರಿಕಲ್ಚರು ಮತ್ತು ಬೇರೆ ಬೇರೆ ಇದರಲ್ಲಿ ವೆಟರ್ನರಿಲಿ ಎಲ್ಲದೂ ಸೇರಿ 62 ಜನ ಗೌರ್ಮೆಂಟ್ ಸೀಟ್ ತೊಗೊಂಡ್ರು. ಈ ಸಲನೂ ಕೂಡ ಇವತ್ತು ಸುಮಾರು 367 ಜನ ಮಕ್ಕಳು ಇವತ್ತು ಸ್ಕೂಲ್ ತಗೋತಾರೆ. ಪಾಪ ಅವರಲ್ಲಿ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ವರ್ಷಕ್ಕಿಂತ ವರ್ಷಕ್ಕೆ ಮಕ್ಕಳ ಜ್ಞಾನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಅವ್ರಿಗೆ ಬದ್ಧತೆ ಇರ್ತಕ್ಕಂಥದ್ದು ನೋಡಿದಾಗ ಇದಕ್ಕೆಲ್ಲ ನಾವು ಆಸಕ್ತಿ, ಬರೀ CET ನೀಟ್ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅವ್ರಿಗೆ ಮತ್ತು ಪೊಲೀಸ್ ಎಕ್ಸಾಮ್ಸ್ ಯಾವುದೇ ಬರಲಿ ಇಲ್ಲಿ ತರಬೇತಿಯನ್ನು ಕೊಟ್ಟು ನಮ್ಮ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳಿಗೆ ನಾವು ಅನುಕೂಲ ಮಾಡಬೇಕು. ಅದು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರ ಹೆಸರಿನಲ್ಲೇ ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಪುತ್ಥಳಿ ಬಗ್ಗೆನೂ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಹಿಂದೆ ರೆಸೊಲ್ಯೂಷನ್ ಆಗಿದೆ. ನಾವಿಲ್ಲಿ ನಮ್ಮ ತಾಲೂಕು ಆಫೀಸ್ ಆವರಣದಲ್ಲಿ ತಹಸೀಲ್ದಾರ್ಗೂ ಕೂಡ ಹೇಳಿದ್ದೀನಿ, ಒಂದು ರೆಸೊಲ್ಯೂಷನ್ ಮಾಡಿ ಈಗ ಅಪ್ರೂವಲ್ಗೂ ಕಳಿಸಿ DC ಹತ್ರ ಅಂತ. ಒಂದು ಅಂಬೇಡ್ಕರ್ ಅವ್ರದ್ದು ಒಂದು ಕಡೆ ಅಲ್ಲಿ ಫ್ಲ್ಯಾಗ್ ಪೋಲ್ ಇದೆ, ಧ್ವಜಾರೋಹಣದ ಕಂಬದ ಒಂದು ಕಡೆ ಅಂಬೇಡ್ಕರ್ ಅವ್ರದ್ದು, ಒಂದು ಕಡೆ ಗಾಂಧೀಜಿ ಅವ್ರದ್ದು ಮಾಡೋಣ. ಅಲ್ಲಿ ಇದರ ಹತ್ರ ಜಗಜೀವನ್ ರಾಮ್ ಭವನದ ಹತ್ರ ಜಗಜೀವನ್ ರಾಮ್ ಅವ್ರದ ಪುಸ್ತಕವನ್ನು ನಿರ್ಮಾಣ ಮಾಡುವಂಥದ್ದು ಮಾಡಿದ್ರೆ ಸೂಕ್ತವಾಗಿರ್ತದೆ ಅಂತ ದಯಮಾಡಿ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಆ ಥರ ಮಾಡೋದಕ್ಕೆ ಮುಂದೆ
ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ಕಂಚಿಂದೆ ಮಾಡಿಸ್ತೀನಿ ಅದನ್ನು. ಯಾಕೆಂದರೆ ಯಾರೋ ಒಬ್ಬರು ಕಲ್ಲಿಂದ ಮಾಡಿಸಿ ಮತ್ತೆ ಅಧ್ವಾನಾಗಿ ಅದಕ್ಕೆ ಯಾರೋ ಏನೋ ಪೆಟ್ಟು ಮಾಡೋ ಇಲ್ಲ ಐಬಾದರೆ ಮತ್ತೆ ದೊಡ್ಡ ಇಶ್ಯೂಗಳಾಗ್ತವೆ. ಈಗ ಅದರಿಂದ ಕಂಚಿಂದೆ ಒಂದು ಉತ್ತಮವಾದ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಏನು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಶಕ್ತಿ ಕೊಟ್ಟಂಥ ಈ ಇಬ್ಬರು ಮಹನೀಯರನ್ನ ನಾವು ಯಾವತ್ತೂ ಕೂಡ ಸ್ಮರಿಸ್ಕೊಂಡು ಅವರ ಅನ್ಯಾಯಗಳಾಗಿ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮುಖಂಡರಿಗೂ ಮತ್ತು ಅಧಿಕಾರಿಗಳಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ